ನಮಸ್ಕಾರ ಗುಡ್ಲ ಎಂಜೋಳಾರೆ ಎಂಜೋಳಾರೆ ಸೌಂಡ್ ಕಮ್ಮಿ ಆಯ್ತಾ ಅಂತ ಕುಡ್ಲಾ ಸೌಂಡ್ ನಂಗೆ ಬೇರೆ ಪರಿಚಯ ಇದೆಯಲ್ಲ ಚೆನ್ನಾಗಿ ಇನ್ನು ಸೌಂಡ್ ಜೋರ್ ಇದೆಯಲ್ಲ ಇದೇನಿದು ಊಟ ಟೈಮಾ ಇಲ್ಲ ಇನ್ನು ಹೇಗಿದ್ರಿ ಪ್ರೀತಿಯ ಪ್ರೀತಿಯ ಕುಡ್ಲದ ಮಹಾಜನತೆ ನಮ್ಮ ಅಣ್ಣ ತಮ್ಮಂದರು ಮೈ ಡಿಯರ್ ಲವ್ಲೀಸ್ ಡಾರ್ಲಿಂಗ್ಸ್ ನನಗೆ ತುಂಬ ತುಂಬ ಅಂದರೆ ನಾನು ಹಲವಾರು ಸಲ ಹೇಳಿದ್ದೀನಿ ವೇದಿಕೆಗಳಲ್ಲೂ ಹೇಳಿದ್ದೀನಿ ಕುಡ್ಲಕ್ಕೆ ಬಂದಾಗಲೂ ಹೇಳಿದ್ದೀನಿ ಬಾಲ್ಯದಿಂದ ಕುಡ್ಲದ ಒಡನಾಟ ನನಗೆ ಬಹಳಷ್ಟಿದೆ ಬಹಳ ಒಳ್ಳೆ ಗೆಳೆಯರಿದ್ದಾರೆ ಆ್ಯಂಡ್ ಇಂಥ ಗೆಳೆಯರಿದ್ದಾರೆ ತುಂಬ ಅದ್ಭುತವಾದ ಪ್ರೀತಿ ಪಾತ್ರರು ನೀವುಗಳು ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸಕ್ಕೆ ನಾನು ಆಭಾರಿ ನಾನಷ್ಟೆಲ್ಲ ನಂತ ಹಲವಾರು ಕಲಾವಿದರ ಆಭಾರಿ ಯಾಕಂದರೆ ನೀವು ಒಂದು ಸ್ವಲ್ಪ ಹತ್ರ ತಗೊಳ್ಳೋ ತನಕ ಒಂದು ಸ್ವಲ್ಪ ಕಷ್ಟ ಯಾಕೋ ನೋಡ್ಬಿಟ್ಟು ಸುಮ್ಮನೆ ಹೋಗ್ತಾರಲ್ಲ ಅಂತ ಸ್ಟಾರ್ಟಿಂಗಲ್ಲಿ ಚಿಂತೆ ಆಗೋದು ಆಮೇಲೆ ಒಂದ್ಸಲಿ ಒಪ್ಕೊಂಡ ಮೇಲೆ ನೀವು ತೋರಿಸೋ ಪ್ರೀತಿ ಇದೆಯಲ್ಲ ಅದಕ್ಕೆ ನಾವು ಸಾಯೋ ತನಕ ಚಿರಋಣಿಯಾಗಿರ್ತೀವಿ ಈ ಒಂದು ಕಾರ್ಯಕ್ರಮ ತುಂಬ ಖುಷಿ ಆಯಿತು ಅಂದರೆ ಅರೇಂಜ್ಮೆಂಟಿಂದ ಹಿಡಿದು ಪ್ರತಿಯೊಂದು ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಗೌತಮ್ ಆ್ಯಂಡ್ ಟೀಮ್ ನಮಗೆ ಮಾರಿಯಮ್ಮನ ಜಾತ್ರೆ ಬಗ್ಗೆ ಕೇಳಿದ್ದೇನೆ ಉತ್ಸವದ ಬಗ್ಗೆ ಕೇಳಿದ್ದೆ ಈ ಒಂದು ವೇದಿಕೆಗೆ ಬಂದಿರಲಿಲ್ಲ ಮೊಸರು ಕುಡಿಕೆಗೆ ಒಂದ್ಸಲಿ ಬಂದಿದ್ದೆ ಮತ್ತು ಪಿಲಿನಲಿಕೆಗೆ ಬಂದಿದ್ದೆ ಈ ಒಂದು ವೇದಿಕೆ ಅಷ್ಟೇ ಅಚ್ಚುಕಟ್ಟಾಗಿ ಅಷ್ಟೇ ಅದ್ಭುತವಾಗಿ ಮಾಡಿದಿರಿ ತಾಯಿ ಮಾರಿಯಮ್ಮ ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿ ತುಂಬ ಜನಕ್ಕೆ ಸೇವೆ ಮಾಡುವಂಥ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತೀನಿ ಏನಂದರೆ ಕುಡ್ಲ ಆಗಲೇ ಹೇಳ್ದಂಗೆ ನನಗೆ ಮನಸ್ಸಿಗೆ ತುಂಬ ಹತ್ತಿರವಾದ ಜಾಗ ಅದು ಎಷ್ಟು ಹತ್ತಿರ ಆಗಿದೆ ಅಂದರೆ ಈ ನಡುವೆ ಕಲಾವಿದ ಆದಮೇಲಂತೂ ಈ ಪದೇ ಬರ್ತಾನೇ ಇದ್ದೀನಿ ಇತ್ತೀಚೆಗಷ್ಟೇ ಲವ್ಲಿ ಸಿನಿಮಾ ಇಲ್ಲೇ ಒಂದಷ್ಟು ದಿವಸ ಬಿಡಾರ ಬಿಟ್ಟು ಸೆಟ್ ಹಾಕಿ ಶೂಟಿಂಗ್ ಎಲ್ಲ ಮಾಡಿದ್ವಿ ಅದನ್ನು ನೋಡಿ ನೀವೆಲ್ಲ ತುಂಬ ಪ್ರೀತಿ ಕೊಟ್ರಿ ಈಗ ನಿಮ್ಮನ್ನು ಬಿಟ್ಟು ಹೋಗಕ್ಕೆ ಮನಸ್ಸಾಗಲಿಲ್ಲ ಅದಕ್ಕೆ ವಾಪಸ್ ಸಿನಿಮಾ ಇಲ್ಲಿಗೆ ಬಂದಿದ್ದೀವಿ ಶೂಟಿಂಗ್ ಮಾಡ್ತಾ ಇದ್ದೀವಿ ಕಡಲ್ ಕೋಟೆ ಮೊನ್ನೆ ಅಷ್ಟೇ ಸಿನಿಮಾ ಮುಹೂರ್ತ ಆಗಿದೆ ಹೆಸರೇ ಹೇಳೋಂಗೆ ನಿಮಗೆ ಈ ಭಾಗದ ಕತೆ ಅಂತ ಅರ್ಥ ಆಗ್ಬೋದು ಸೊ ಆ ಒಂದು ಶೂಟಿಂಗ್ನಲ್ಲಿ ನಾನು ನಿಂತೆ ಹಾಗಾಗಿ ಬಂದು ಹೇಳಿದಾಗ ಈ ರೀತಿ ಕಾರ್ಯಕ್ರಮ ಅಂತ ಮಾರಿಯಮ್ಮನ ಉತ್ಸವ ಅಂದಾಗ ನಿಮ್ಮನ್ನೆಲ್ಲ ನೋಡೋ ಒಂದು ಅವಕಾಶ ಸಿಗುತ್ತಲ್ಲ ಅಂತ ಬಂದೆ ಮತ್ತೊಮ್ಮೆ ಮಗದೊಮ್ಮೆ ಎಂದಿನಂತೆ ತುಂಬಿ ಬಂತು ನಿಮ್ಮನ್ನು ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಹೆಂಡತಿ ಸಹ ಬರಬೇಕಾಗಿತ್ತು ಅಲ್ಲಿ ಮಗನ್ನ ನೋಡ್ಕೊಳ್ಳೋದು ಒಂದು ಸ್ವಲ್ಪ ಬ್ಯುಸಿ ಆಗಿದ್ರೆ ಒಂಚೂರು ಟ್ರಾವೆಲಿಂಗ್ ಪ್ಲ್ಯಾನ್ ಹೆಚ್ಚು ಕಡಿಮೆ ಆಯಿತು ಈ ಸರಿ ನಾ ಪೋತ್ ಬರ್ಪೆ ನೆಕ್ಸ್ಟ್ ಟೈಮ್ ಹೆಂಡತಿ ಮಗನ ಜೊತೆ ಬರ್ತೀವಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಸಾಂಗ್ ನೀವು ಕೇಳಿದಾಗ ನಾವು ಹಾಡಲಿಲ್ಲ ಅಂದರೆ ಹೇಗೆ ಸಾಧ್ಯ ದಿಸ್ ಸಾಂಗ್ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಡೆಡಿಕೇಶನ್ ಈ ಸಾಂಗು ದಿಸ್ ಇಸ್ ಫಾರ್ ಯು ಲವ್ಲೀಸ್ ನಿಮ್ಮಯ ಕೈಯಲ್ಲಿ ಪ್ರೀತಿಯ ಪುಸ್ತಕ ಆಗುವ ಹಂಬಲ ನನಗೀಗ ಹೇಳಲು ಬಾರದ ಹೇಳಿಯುತ್ತೀರದ ತರಬೇತಿ ಇರದಂಥ ದಾಹ ಮರೆತೇ ಹೋದೆನು ಬಂದ ಕಾರಣ ನಿಮ್ಮಯ ಮಿಂಚಿನ ದಾಳಿಯಲಿ ಕ್ಷಮಿಸಿ ನನ್ನನು ತಪ್ಪು ನಿಮ್ಮದೇ ಬಿದ್ದರೆ ನಿಮ್ಮದೇ ತೋಳಿನಲಿ ಗಂಧದ ಹೂವಿಗೂ ದೋಚುವ ಗಾಳಿಗೂ ಎಂತಹ ಸುಂದರ ನೇಹ ಆಹಾ ಇದು ಪ್ರೀತಿಗೆ ಇನ್ನೊಂದು ಅರ್ಥ ಅನ್ವರ್ಥ ಅಂತ ಹೇಳಿ ಅನ್ವರ್ಥ ನಾಮ ಅಂತ ಹೇಳ್ಬೋದು ಆ್ಯಂಡ್ ಅಂಟಮ್ಮ ರಜಾವುಲೆ ಇಂಥ ಸಿಂಗಮ್ಮು ಚೂಯಿಂಗಮ್ಮು ಟಗರು ಹೊರೆಗಳೆಲ್ಲ ಸಾಕಷ್ಟು ಬಂದೋಗ್ಬಿಟ್ಟವೆ ಪಾನಿಪುರಿ ಮಸಾಲೆ ಪುರಿ ಮಾರೋರ ಹತ್ರ ರೋಲ್ ಕಾಲ್ ಮಾಡೋ ನನ್ನ ಮಕ್ಕಳು ಎನ್ಕೌಂಟರ್ ಸ್ಪೆಷಲಿಸ್ಟ್ ರೇಂಜಲ್ಲಿ ಬಿಲ್ಡಪ್ಪ ನಾವೆಲ್ಲ ಈ ಭೂಮಿ ಮೇಲೆ ಬರೋದೇ ಒಂಥರ ಫಂಕ್ಷನ್ಗೆ ಬಂದು ಹೋದಂಗೆ ಬಂದ ಮೇಲೆ ಪಂಕ್ತಿಲಿ ಕೂತು ಎಲ್ಲರ ಥರ ತಿಂದು ಕುಡ್ದು ಎದ್ದು ಹೋಗ್ತಾ ಇರಬೇಕು ಅಲ್ಲ ಅಳ್ತಾಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ
ನಮಗೆ ನಾವೇ ಹೀರೋ ಆಗಬೇಕು. ಕಾಲ್ ಎಳೆಯೋರು ಕಾಲ್ ಕೆಳಗಿರ್ತಾರೆ, ಪ್ರೀತಿ ಅಭಿಮಾನ ಇರೋರು ಹೃದಯದಲ್ಲಿರ್ತಾರೆ. ಲವ್ ಯು ಸೋ ಮಚ್. ಯಾವುದೋ ಒಂದು ವಾಯ್ಸ್ ಮಾತ್ರ ಅದ್ಭುತವಾಗಿ ಜೋರಾಗಿ ಕೇಳಿಸ್ತಾ ಇದೆ. ಲವ್ ಯು ಡಾರ್ಲಿಂಗ್. ಏನಂದ್ರೆ ಈ ಊರು ಇಷ್ಟು ಚಂದ, ಎಷ್ಟು ಚೆನ್ನಾಗಿದೆ ಎಲ್ಲ ಅಲ್ಲ, ಇದನ್ನ ನಾವುಗಳು ಎಂಜಾಯ್ ಮಾಡೋದಷ್ಟೇ ಸಾಲದು, ಇದನ್ನ ಹಿಂಗೆ ನಾವು ಮುಂದಿನ ಜನ್ರೇಷನ್ಗೂ ಕೊಟ್ಟು ಹೋಗಬೇಕು, ಬಿಟ್ಟು ಹೋಗಬೇಕು. ನಮ್ಮ ಊರನ್ನ, ನಮ್ಮ ಭಾಷೆಯನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ತನವನ್ನ ಕಾಪಾಡೋದು ನಮ್ಮ ಹಕ್ಕು. ಈ ಥರ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ ಆಗಲಿ, ಊರನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದಾಗ್ಲಿ, ನಮ್ಮ ಭಾಷೆಯನ್ನ ಅಚ್ಚುಕಟ್ಟಾಗಿ ಮಾತಾಡೋದಾಗ್ಲಿ, ಇನ್ನೊಬ್ಬರಿಗೆ ನಮ್ಮ ಭಾಷೆ ಕಲಿಸೋದಾಗ್ಲಿ. ಕಲಿಸೋದು ಅಂದ್ರೆ ಹೇಳಿ ಹೆದರಿಸಿ ಹೊಡೆದು ಬಡ್ದು ಅಲ್ಲ, ಪ್ರೀತಿಯಿಂದ ನಾವು ಮಾತಾಡೋದು ನೋಡಿ ಅವ್ರು ಕಲಿಬೇಕು. ಈಗ ನೀವೆಲ್ಲ ತುಳು ಮಾತಾಡಿದಾಗ ನೋಡಿ ಕಲಿಯೋ ನಂಗೂ ಆಸೆ. ಹಾಗಾಗಿ ಒಂದಷ್ಟು ಈಗ ನೀವೇನು ನನ್ನ ಚೀಟ್ ಮಾಡೋಕ್ಕಾಗಲ್ಲ, ಬೈಯೋಕ್ಕಾಗಲ್ಲ, ಆಯ್ತಾ? ಅರ್ಥ ಆಗುತ್ತೆ ಫುಲ್ಲು. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಮಾತಾಡ್ಬಿಡ್ತೀನಿ. ತುಳು ಡೈಲಾಗ್ ಹೇಳೋಣ ಅಂತ ಒಂದಿದ್ದೆ, ಇನ್ನೊಂದು ವೇದಿಕೆಗೆ ಕಾಯ್ದಿಟ್ಕೊಂಡಿದ್ದೀನಿ. ಒಂದು ತುಳು ಸಿನಿಮಾ ಕಜ್ಜ ಅಂತ ಒಂದು ಸಿನಿಮಾ ಲ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ಆಸ್ ಐ ಹ್ಯಾಡ್ ಟೋಲ್ಡ್ ಯು, ಪ್ರಾಮಿಸ್ ಮಾಡಿದ್ದೇವೆ ಒಂದು ಹಳೆ ವೇದಿಕೆಯಲ್ಲಿ, ಆ ಸಿನಿಮಾಗೆ ತುಳು ಡೈಲಾಗು ನಾನೇ ಹೇಳಿದ್ದೀನಿ, ಅದರ ಡಬ್ಬಿಂಗ್ ನಾನೇ ಮಾಡಿದ್ದೀನಿ. ನಿಮ್ಮ ಮುಂದೆ ಸದ್ಯದಲ್ಲೇ ಬರಲಿದೆ. ಆ ಒಂದು ವೇದಿಕೆಯಲ್ಲಿ ಮತ್ತೆ ಸದ್ಯದಲ್ಲೇ ಸಿಗ್ತೀನಿ, ಆಗ ತುಳು ಡೈಲಾಗ್ ಹೇಳ್ತೀನಿ. ಅಲ್ಲಿ ತನಕ ಏನಂದ್ರೆ ಈಗಾಗಲೇ ಮಾತಾಡ್ತಿದ್ದಂಗೆ ಈ ಊರು, ಈ ಸಂಸ್ಕೃತಿ, ಈ ಭಾಷೆ, ಈ ಆಚಾರ, ಈ ವಿಚಾರ ಎಲ್ಲ ನಮ್ಮ ಹಕ್ಕು, ನಮ್ಮ ಧರ್ಮ, ನಮ್ಮ ಕರ್ತವ್ಯ ಕಾಯೋದಲ್ವಾ? ಕಾಪಾಡ್ತೀರಲ್ಲ? ಇಷ್ಟೇ ಚೆನ್ನಾಗಿ ಮುಂದೆ ಇನ್ನೊಂದು 10 ಪೀಳಿಗೆಗೂ ಇದು ಊರು ಹಿಂಗೆ ಇರಬೇಕಲ್ವಾ? ಅದಕ್ಕೆ ನಮ್ಮ ಜವಾಬ್ದಾರಿ, ಕರ್ತವ್ಯ ದೊಡ್ಡದಿದೆ ಅಲ್ಲ? ಕಾಯ್ತೀರಿ ಅಲ್ಲ? ಇಲ್ಲೊಂದು 4 ಜನದ ಮಾತ್ರ ಸೌಂಡ್ ಬಂತು. ಇನ್ನು ಎಲ್ಲರ ಹಕ್ಕಿದು, ಎಲ್ಲರ ಕರ್ತವ್ಯ ಇದು. ಮಾಡ್ತೀರಾ ಇಲ್ಲ? ಪ್ರಾಮಿಸ್? ಮಾತಿಗೆ ತಪ್ಪೋ ಹಾಗಿಲ್ಲ ಹೇಳ್ತಿದ್ದೀನಿ. ಮಾತಿಗೆ ತಪ್ಪಿದ್ರೆ ನೀಚ ಸುಳ್ಳ ಸುತ್ತು ನಾಲಿಗೆ, ನಿನ್ನ ಸೀಳುವ ರೋಷ ಉಕ್ಕಿದೆ, ಕಂಡಲ್ಲೆಲ್ಲ ಖಂಡಿಸು, ನಿನ್ನ ಕಂಡರೆ ರಕ್ತ ಕುದಿತಿದೆ. ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ, ಎಲ್ಲ ಹತ್ತಿ ಉರಿದ ಮೇಲೂ ಹೊಗೆಯಾಗೋ ಆಸೆಯಂತೆ, ಹತ್ತು ಮೀರಿ ಮಾತಾಡೋ ಮನುಜನಲ್ಲಿ ಮನಸ್ಸಿಲ್ಲ, ಸಾವು ಸೆರೆಗೆ ಸಿಕ್ಕಾಗ ನಿನ್ನ ನೆರಳ ಉಳಿಸಲ್ಲ. ಕಾದಿದೆ ನೋಡು ನಿನ್ ಹಿಂದೆ ಹೆಗಲೇರಿ, ನಿನ್ನ ಬಲೆಗೆ ನೀನೆ ಸುತ್ತಿ ಸಿಲುಕಿಕೊಳ್ಳುವ ಭ್ರಾಂತಿ, ಆಡಿದಂಥ ಆಟಕ್ಕೆಲ್ಲ ಲೆಕ್ಕ ಕೊಡಲೇಬೇಕು ಪೂರ್ತಿ. ಬಾ ಸೆಣಸಲು ಬಾ. ಇದು ಎನರ್ಜಿ ನಮಗೆ, ಇದೇ ನಮಗೆ ಅನ್ನ, ಊಟ, ಶ್ರೀರಕ್ಷೆ ಎಲ್ಲ. ತುಂಬ ಖುಷಿಯಾಗುತ್ತೆ. ಎಲ್ಲರೂ ಏನಂದ್ರೆ ಈಗ ಮಾತು ಕೊಟ್ಟಿದ್ದೀರಿ, ಮಾತಿಗೆ ತಪ್ಪಲ್ಲ ಅಂತ ಪ್ರಾಮಿಸ್ ಮಾಡಿದ್ದೀರಿ. ಇದೇ ಥರ ಎಲ್ಲರೂ ಖುಷಿಯಾಗಿ ಒಳ್ಳೆಯ ವಿಷಯಗಳನ್ನ ಮಾತ್ರ ಹರಡ್ತಾ, ಹಂಚ್ತಾ, ಖುಷಿಯಿಂದ ಬಾಳೋಣ. ಜಾಸ್ತಿ ಇದ್ದವರು ಕೊಟ್ಟು ತಿನ್ನೋಣ, ಸ್ವಲ್ಪ ಕಡಿಮೆ ಇದ್ರೆ ಹಂಚ್ ತಿನ್ನೋಣ. ಒಟ್ಟಿನಲ್ಲಿ ನಮ್ಮ ಸುತ್ತಮುತ್ತ ಇರೋರೆಲ್ಲ ಚೆನ್ನಾಗಿರ್ಬೇಕು, ಅದರಿಂದ ನನ್ನ ಕೈಲಿ ಏನಾಗುತ್ತೆ ಅದು ನಾನು ಮಾಡಬೇಕು ಅನ್ನೋ ಒಂದು ಪಣ ತೊಡೋಣ. ಹಾಗಾದ್ರೆ ಮಾತ್ರ ಕೆಲವು ಅದ್ಭುತವಾದ ವ್ಯಕ್ತಿಗಳನ್ನ ನಾವು ಅವ್ರ ಕಾಲವಾದ ಮೇಲೂ ನೆನೆಸ್ಕೋತೀವಿ. ಆ ನಿಟ್ಟಿನಲ್ಲಿ ಅವ್ರ ಥರ ನಾವು ಆಗಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ದಾರಿಲಿ ನಡೆಯುವಂಥ ಒಂದು ಪ್ರಯತ್ನ ನಮ್ಮಿಂದ ಆಗಬೇಕು. ಆಗಷ್ಟೇ ನಮ್ಮ ತಂದೆ ತಾಯಿದ್ರು ನಮ್ಗೊಂದು ಹೆಸರು ಅಂತ ಇಟ್ಟು ನಾಮಕರಣ ಮಾಡಿ, ಕಾಸು ಖರ್ಚು ಮಾಡಿ, ಎಲ್ಲ ಮಾಡಿ ಬೆಳೆಸಿ ದೊಡ್ಡವ್ರು ಮಾಡಿ ಈ ಸಮಾಜಕ್ಕೆ ಕಳಿಸಿದಾಗ ಅದಕ್ಕೊಂದು ಸಾರ್ಥಕತೆ ಅಂತ ಸಿಗುತ್ತೆ. ಆ ಸಾರ್ಥಕತೆ ಸಿಗೋ ಥರ ನಾವೆಲ್ಲ ಬದುಕೋ ಪ್ರಯತ್ನ ಮಾಡೋಣ. ಅಂಥ ಒಂದು ಅದ್ಭುತವಾದ ಒಂದು ಜೀವ. ಯಾಕೋ ನಿಮ್ಮ ನೋಡಿದಾಗ ನೆನಪಾಯಿತು. ಒಂದು ಕಪಲ್ ಆಫ್ ಲೈನ್ಸ್ ಫಾರ್ ಯು ಗೈಸ್. ಗುಡಿಸಲೆಯಾಗಲಿ ಅರಮನೆಯಾಗಲಿ, ಹಾಡಿ ಜೊತೆಲಿ. ಗುಡಿಸಲೆಯಾಗಲಿ ಅರಮನೆಯಾಗಲಿ, ಎಂದು ಆಟ ನಿಲ್ಲದು, ಹಿರಿಯರ ಇರಲಿ ಕಿರಿಯರ ಬರಲಿ, ಭೇದವ ತೋರದು, ಎಂದು ಭೇದ ತೋರದು. ಒಂದು ಮುತ್ತಿನ ಕಥೆಯ ಹೇಳಿದು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಂತೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆಯೊಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು.
ಸೋತು ತಲೆಯ ಬಾಗದು. ಈ ತರ ಚಿರಕಾಲವಾಗಿ ನಿಮ್ಮೆಲ್ಲರ ಹೆಸರು ಉಳಿಯುವಂತಹ ಪ್ರಯತ್ನವನ್ನ, ಕೆಲಸಗಳನ್ನ ಮಾಡೋ ಪ್ರಯತ್ನ, ಆ ಒಂದು ಯತ್ನ ನಮ್ಮಿಂದ ಆಗ್ಲಿ ಅಂತ ಕೇಳ್ಕೊಳ್ತಾ, ತಾಯಿ ಮಾರಿಯಮ್ಮ, ತಾಯಿ ಚಾಮುಂಡೇಶ್ವರಿ ಆದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ. ತುಂಬಾ ಖುಷಿಯಾಗಿ ಆರೋಗ್ಯವಾಗಿ ಬಾಳಿ, ನೆಮ್ಮದಿಯಿಂದಿರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಗೌತಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.